ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಪರ್ಫೆಕ್ಟ್ ಬ್ಯೂಟಿ. ಸೊ ಪರ್ಫೆಕ್ಟ್ ಬ್ಯೂಟಿ ಅಂದರೆ ಏನು ಅಂತ ಎಲ್ರಿಗೂ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ. ಸೊ ಅದೇ ಥರ ನಿಮಗಿಲ್ಲಿ ಆ ಪರ್ಫೆಕ್ಟ್ ಬ್ಯೂಟಿಗೆ ನಾವು ಇನ್ನರ್ ಬ್ಯೂಟಿನ ಹೇಗೆ ನಾವು ಮೇಂಟೈನ್ ಮಾಡ್ಕೊಳ್ಬೇಕು ಅಂತ. ಸೊ ಇನ್ನರ್ ಬ್ಯೂಟಿ ಅಂದ ತಕ್ಷಣವೇ ಏನೋ ತಪ್ಪಾಗಿ ಯೋಚನೆ ಮಾಡಿಬಿಡಿ ಸ್ನೇಹಿತರೆ. ಮುಂದೆ ಇದ್ರ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಹೊಸ ಸದಸ್ಯರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಅದು ನಮ್ಮ ಸಂಸ್ಥೆಯ ಸದಸ್ಯರಿಂದ ನಿಮಗೆ ಈ ವಿಡಿಯೋ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಯಾಕೆಂದರೆ ಇವೆಲ್ಲ ನಿಮಗಾಗಿ, ನಿಮ್ಮ ಆರೋಗ್ಯಕ್ಕೋಸ್ಕರ ಹಂಚ್ಕೊಳ್ಳುವಂತಹ ಒಂದು ಚಾನಲ್ ಆಗಿರುತ್ತೆ ಸ್ನೇಹಿತರೆ. ಸೊ ಬನ್ನಿ ಇವಾಗ ಮತ್ತೊಂದು ಆರೋಗ್ಯಕರವಾದ ಚಾಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಪ್ಯಾನ್ನಲ್ಲಿ ಸೇಮ್ ಅದೇ ಕಪ್ಪಿನ ಅಳತೆಯಲ್ಲಿ 3 ಕಪ್ಪಷ್ಟು ನಾನು ಓಟ್ಸ್ನ ತೊಗೊಂಡಿದ್ದೀನಿ. ಯಾವ ಓಟ್ಸು? ನವಣೆಯ ಓಟ್ಸು. ಸೊ ನವಣೆಯನ್ನು ಪ್ರೆಸ್ ಮಾಡಿರ್ತಾರೆ, ಸೊ ಅದೇ ಓಟ್ಸು. ಇದು ತುಂಬ ಚಿಕ್ಕದಾಗಿರೋದ್ರಿಂದ ನಾನು 1 ಕಪ್ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚಿಕ್ಕದಿದೆ. ಕಾಳು ಎಷ್ಟಿರುತ್ತೋ ಅಷ್ಟಿರುತ್ತೆ ಸ್ನೇಹಿತರೆ. ಓಟ್ಸ್ ಅದು ತುಂಬ ತೆಳುವಾಗಿ ಪ್ರೆಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಹ ನಾವು ಒಣದಾಗಿ, ಅಂದರೆ ಏನೂ ಹಾಕದೇನೆ ಅದನ್ನು ಸಣ್ಣ ಉರಿಯಲ್ಲಿ ಅದನ್ನು ಹುರ್ಕೊಳ್ಬೇಕು. ಯಾಕೆಂದರೆ ಅದು ಕ್ರಿಸ್ಪಿ ಆಗಬೇಕು, ಚೆನ್ನಾಗಿ ಕುರು ಅಂತ ಬರಬೇಕದು. ಆಗ ಮಾತ್ರ ನಮಗೆ ಅದು ಓಟ್ಸ್ ರೆಸಿಪಿಯನ್ನು ನಾವು ಮಾಡ್ಕೊಳ್ತೀವಿ, ತಿನ್ನೋದಕ್ಕೆ ತುಂಬ ರುಚಿಯಾಗಿರ್ತದೆ. ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ನೋಡಿ, ಮುಟ್ಟಿದ ತಕ್ಷಣ ಪುಡಿ 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 ಆಗೋಗ್ಬಿಡುತ್ತೆ. ಈಗ ಅದು ನೋಡಿ ಅಷ್ಟು ಕ್ರಿಸ್ಪಿಯಾಗಿದೆ. ಸೊ ಇದು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವು ಆರೋಗ್ಯಗಳಲ್ಲಿ ವ್ಯತ್ಯಾಸ ಇದ್ದವರು ದಯವಿಟ್ಟು ನೀವು ಇದನ್ನು ತಿಳ್ಕೊಳ್ದೇನೆ ಬಳಸಬೇಡಿ. ಇದನ್ನು ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಹಾಗೆ ನೀವು ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಾನು ಪ್ರಿವೆನ್ಷನ್ ಆಗಿ ನಾನು ಆರೋಗ್ಯದ ಬಗ್ಗೆ ನಾನು ಕಾಳಜಿ ವಹಿಸ್ತೀನಿ ಅಂತ ಅನ್ನೋರು ಜನರಲಾಗಿ ನೀವು ಬಳಸ್ಕೊಳ್ಬಹುದು. ಆದರೂ ನಿಮ್ಮ ದೇಹ ಪ್ರಕೃತಿಯಲ್ಲಿ ಕೆಲವೊಂದು ವ್ಯತ್ಯಾಸಗಳಿತ್ತು ಅಂದರೆ ಇದರಲ್ಲಿ ಈ ಪದಾರ್ಥಗಳನ್ನು ಕೆಲವೊಂದು ಬಳಸಬಾರ್ದು. ಅದನ್ನು ತಪ್ಪದೇ ಪಾಲಿಸಿ. ಇಲ್ಲ ನಾನು ಹೇಳಿದೆ ಅಂತ ನೀವು ಬಳಸ್ಬಿಟ್ಟು, ಅಯ್ಯೋ ನೀವು ಹೇಳಿದ್ರಿ ಅಂತ ಬಳಸ್ಬಿಟ್ಟೆ, ನನಗೆ ಹೀಗಾಗೋಯ್ತು, ನನಗೆ ಹಾಗಾಗೋಯ್ತು ಅಂತ ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಯಾಕೆ ನಿಮಗೋಸ್ಕರ ಇದನ್ನೆಲ್ಲ ಹೇಳ್ತೀವಿ ಅಂತಂದರೆ, ತುಂಬ ಜನ ಮಾಡೋ ತಪ್ಪುಗಳೇ ಅದು. ಅಂದರೆ ಕಾಮನ್ ಆಗಿ ನಾವು ಮಾಡ್ತಕ್ಕಂಥ ವಿಡಿಯೋಗಳಲ್ಲಿ ಇದು ನನಗೂ ಇಷ್ಟ, ಇದು ಚೆನ್ನಾಗಿದೆ, ಇದು ನಾನು ಇದನ್ನು ಬಳಸ್ಕೊಳ್ಬಹುದಲ್ಲ ಅಂತ ಆಲೋಚನೆ ಬರುತ್ತೆ. ಅದಕ್ಕೋಸ್ಕರ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಸೊ ನಾನು ಕಳೆದ 2 ವಿಡಿಯೋದಲ್ಲಿ ನಾನು ಏನು ಹಾಕಿದ್ದೆ ಅದೇ ಥರ ಡ್ರೈ ಫ್ರೂಟ್ಸ್ಗಳನ್ನು ಇಲ್ಲಿ ಸಪ್ರೇಟಾಗಿ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಹುರಿತಾ ನಿಮ್ಮ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಗಮನವಿಟ್ಟು ಕೇಳಿ, ಅದನ್ನು ಆದಷ್ಟು ಪಾಲಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಆರೋಗ್ಯ ಇವತ್ತು ಎಲ್ಲರ ಲಕ್ಷ್ಯನೂ ಆರೋಗ್ಯ. ಆದರೆ ಆ ಆರೋಗ್ಯಕ್ಕೆ ಬೇಕಾದಂಥದ್ದೇನು ಅಂತ ಗೊತ್ತಿಲ್ಲ. ತುಂಬ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಿರ್ತಾರೆ, ನೀವು ಇದನ್ನು ತಿನ್ನಬೇಡಿ ಅಂತ ಹೇಳ್ತೀರಾ, ಆದರೆ ಕೆಲವೊಂದು ವಿಡಿಯೋಗಳಲ್ಲಿ ಇದನ್ನು ತಿಂದರೆ ದೇಹಕ್ಕೆ ಈ ಥರ ಒಳ್ಳೆಯದು ಅಂತ ಹೇಳ್ತಾರೆ ಅಂತ. ಅದು ಜನರಲ್ಲಾಗಿ ಬರುವಂತಹ ವಿಡಿಯೋ ರೆಸಿಪಿಗಳಾಗಿರ್ತವೆ ಸ್ನೇಹಿತರೆ. ನಿಮ್ಮ ದೇಹದ ಪ್ರಕೃತಿ, ಅದಕ್ಕೇನು ಅವಶ್ಯಕತೆ ಇದೆ ಅಂತನ್ನೋದನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಸಂಸ್ಥೆಗೆ ಬಂದರೆ ಮಾತ್ರ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಈಗ ನಾನು ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನಂತ, ಈ ಚಾಟ್ ಮಾಡುವಾಗ ನಿಂಬೆಹಣ್ಣು ಇಲ್ಲ ಅಂದರೆ ರುಚಿನೇ ಬರೋದಿಲ್ಲ ಸ್ನೇಹಿತರೆ. ಬೇಕಾದ್ರೆ ನೀವು ಗಮನಿಸಿ ನೋಡಿ, ಈ ಚಾಟ್ಗಳಿಗೆ ನಿಂಬೆಹಣ್ಣೇ ನಮಗೆ ಮುಖ್ಯವಾದ. ನೀವು ಎಲ್ಲ ಐಟಮ್ಸ್ ಹಾಕಿದರೂ ಕೂಡ ಆ ಒಂದು 2 ಹನಿ ನಿಂಬೆ ರಸ ಬೀಳಲಿಲ್ಲ ಅಂದರೆ ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ ಅಲ್ವಾ. ಆ ಟೇಸ್ಟ್ ಕೊಡುವಂತಹ ನಿಂಬೆಹಣ್ಣು ಕೆಲವೊಂದು ದೇಹಗಳಿಗೆ ಅದು ಉಪಯುಕ್ತವಲ್ಲ. ಯಾಕೆ ಅಂದರೆ ಅದು ನಿಂಬೆಹಣ್ಣಿನ ಸಮಸ್ಯೆನಾ ಅಥವಾ ನಿಮ್ಮ ದೇಹದ ಸಮಸ್ಯೆನಾ? ಯೋಚನೆ ಮಾಡಿ. ಹಾಗೆ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲಿ ನಮ್ಮ ದೇಹಕ್ಕೆ ಒಗ್ಗುವಂತಹ ಪದಾರ್ಥಗಳು ಯಾವುದು ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದೇ ಇಲ್ಲ. ಹಾಗೇನು ಮಾಡಿಬಿಡ್ತಾರೆ, ಆಹಾರ ಪದಾರ್ಥಗಳ ಮೇಲೇ ಅವರು ಏನಂತಾರೆ, ದ್ವೇಷ ಹಸುರು ಮಾಡ್ಕೊಂಡು ಬಿಡ್ತಾರ ಅಂತ ಹೇಳ್ಬೋದು. ಅಯ್ಯೋ ಅದು ನೋಡಿದ್ರೆ ಸಾಕು ದೂರ ತಳ್ತಾರೆ ಕೆಲವೊಬ್ಬರನ್ನ ನಾನು ಗಮನಿಸಿದ್ದೀನಿ.
ದಯವಿಟ್ಟು ಅದು ತಪ್ಪು. ನಿಮ್ಮ ದೇಹದಲ್ಲಿ ಯಾಕೆ ಆ ಥರ ಆಗತ್ತೆ, ನೀವು ತಿಂದಾಗ ಮಾತ್ರ ಯಾಕೆ ಆ ಥರ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ ಅಂತನ್ನೋದನ್ನು ನೀವು ಅರ್ಥಕೋಬೇಕು ಸ್ನೇಹಿತರೆ. ಅದಕ್ಕೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ, ಈ ನಮ್ಮ ದೇಹ ಅನ್ನೋದು ಬ್ರಹ್ಮಾಂಡ. ಆ ಬ್ರಹ್ಮಾಂಡದಲ್ಲಿ ಏನು ನಡೀತಾ ಇದೆ, ಆ ಬ್ರಹ್ಮಾಂಡದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ನಾವು ಅರ್ಥಕೊಂಡಾಗ ಈ ನಮ್ಮ ಬ್ರಹ್ಮಾಂಡಕ್ಕೆ ಏನು ಕೊಡಬೇಕೋ ಅದನ್ನು ನಾವು ಕೊಡೋದನ್ನು, ಸರಿಯಾದ ರೀತಿಯಲ್ಲಿ ಕೊಡೋದನ್ನು ನಾವು ತಿಳ್ಕೊಳ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ನಾವು ಯಾವುದೇ ರೀತಿ ಎಲ್ಲದನ್ನು ಒಂದನ್ನು ಇನ್ನೊಂದಕ್ಕೆ ಕಂಪೇರ್ ಮಾಡೋದು ತಪ್ಪಾಗತ್ತೆ. ಅಂದರೆ ನಿಮ್ಮ ದೇಹದ ಏನು ಆರೋಗ್ಯದ ಭಾಗಗಳಾಗಿರಬಹುದು, ಅನಾರೋಗ್ಯದ ಭಾಗಗಳಾಗಿರಬಹುದು, ಎರಡಕ್ಕೂ ಎಲ್ರದ್ದು ಒಂದೇ, ನನಗೂ ಹೀಗೆ ನಿಮಗೂ ಹೀಗೆ ಅಂತ ಅನ್ನೋದನ್ನು, ಆ ಥರ ಅಂದ್ಕೊಳ್ಳೋದನ್ನು ಬಿಟ್ಬಿಡಿ ಸ್ನೇಹಿತರೆ. ನಾನು ನನ್ನ ದೇಹನೇ ಸ್ಪೆಷಲ್, ನನ್ನ ದೇಹಕ್ಕೆ ಏನು ಬೇಕು, ನನ್ನ ದೇಹಕ್ಕೆ ಏನು ಬೇಡ ಅನ್ನೋದನ್ನು ತಿಳ್ಕೊಳ್ಳೋದಿದೆಯಲ್ಲ, ಅದು ಇನ್ನೂ ಸ್ಪೆಷಲ್ ಸ್ನೇಹಿತರೆ. ಈ ಸಂಪೂರ್ಣ ದೇಹದ ಬಗ್ಗೆ ಅರ್ಥಕೊಳ್ಳೋದಕ್ಕೆ ನಮ್ಮ ಆರ್ಗನೈಜೇಷನಲ್ಲಿ ಕೊಡುವಂತಹ ಅವೇರ್ನೆಸ್ ಕ್ಲಾಸ್. ಸೊ ಅವೇರ್ನೆಸ್ ಕ್ಲಾಸ್ ಬೇಕು ಅಂತಂದರೆ ದಯವಿಟ್ಟು ನೀವು ಈ ವಿಡಿಯೋನ ನಿಮ್ಗೆ ಯಾರು ಶೇರ್ ಮಾಡಿದ್ದಾರೆ ಅವರನ್ನು ಸಂಪರ್ಕಿಸಿ, ಅವರು ನಿಮಗೆ ತಿಳಿಸ್ತಾರೆ ಸ್ನೇಹಿತರೆ. ಯಾರೂ ಸಿಗಲಿಲ್ವಾ ತಲೆ ಕೆಡಿಸ್ಕೊಳ್ಬೇಡಿ, ಇಲ್ಲಿ ಇಮೇಲ್ ಐ ಡಿ ಇದೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಇದೆ, ಅದನ್ನು ನೀವು ಸಂಪರ್ಕಿಸಬಹುದು. ನೋಡಿ, ಈ ಸಮಯ ಅನ್ನೋದು ಗೊತ್ತೇ ಆಗೋದಿಲ್ಲ. ಅದರಲ್ಲೂ ನಮ್ಮ ದೇಹದ ಬಗ್ಗೆ ವಿಚಾರಗಳು ಹಂಚ್ತಾ ಹೋದರೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹುರಿದಾಯಿತು. ಈಗ ಇದನ್ನು ಹುರಿದಿಟ್ಟಂತಹ ನವಣೆ ಓಟ್ಸ್ಗೆ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾವು ಈ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಐಟಮ್ ಜಾಸ್ತಿ ಆಗುತ್ತೆ ನೋಡಿ, ಯಾಕೆಂದರೆ ಅದನ್ನು ಸೇರಿಕೊಳ್ಳುತ್ತೆ ಅಲ್ವಾ. ನೋಡಿ, ಚೆನ್ನಾಗಾಗಿದೆ, ಕುರು 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 ಅಂತ ಇದೆ, ಅವಲಕ್ಕಿ ಥರ. ಈಗ ಇದಕ್ಕೆ ಸೇಮ್ ಮೆಥಡ್. ಸೊ ನಮ್ಮ ಪಿಂಕ್ ಸಾಲ್ಟ್, ನಮ್ಮ ನೆಚ್ಚಿನ ಪಿಂಕ್ ಸಾಲ್ಟ್, ನಮ್ಮ ಆರೋಗ್ಯನ ಹೆಚ್ಚು ಮಾಡುವಂತಹ ಪಿಂಕ್ ಸಾಲ್ಟ್, ಇದನ್ನು ಲಿಮಿಟಲ್ಲಿ ತಗೊಳ್ಬೇಕು ಸ್ನೇಹಿತರೆ. ಈ ಪಿಂಕ್ ಸಾಲ್ಟ್ ಬಗ್ಗೆ ಸಹ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಒಳ್ಳೆಯದು. ಸೊ ಅದೇ ಥರ 1 ಚಮಚದಷ್ಟು ಖಾರ ಪುಡಿ, ಇದು ಅಷ್ಟೇ ಬ್ಯಾಡಗಿ ಮೆಣಸಿನ್ಕಾಯಿ. ಖಾರ ಕಡಿಮೆ, ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ. ಇದು ನಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಮತ್ತಷ್ಟು ಹಾಕ್ಕೊಳ್ಬೋದು. ಸೊ ಇದು ಈಗ ಆಲ್ರೆಡಿ ನಾನು ಹೇಳಿದ್ದೆ, ತಣ್ಣಗಾಗಬೇಕು ಸ್ನೇಹಿತರೆ. ಇದು ಹುರಿದಿರುವಂಥದ್ದು ಚೆನ್ನಾಗಿ ಹುರಿದು ಎಲ್ಲ ಕಲಸಿ ಆದಮೇಲೆ 1 ಗಂಟೆವರೆಗಾದರೂ ನಾವು ನೀಟಾಗಿ ಅಗಲ ಮಾಡಿ ಆರಿಬಿಡಬೇಕು. ಅದನ್ನು ಚೆನ್ನಾಗಿ ತಣ್ಣಗಾದಮೇಲೆ ಸೇಮ್ ಗಾಜಿನ ಬಾಟಲ್ ತಗೊಳ್ಬೇಕು, ಅದರಲ್ಲಿ ನಾವು ಸ್ಟೋರ್ ಮಾಡಿ ಇಡಬೇಕು. ನೋಡಿ ಎಷ್ಟು ಕುರುಕುರು ಅಂತ ಇದೆ. ಬಾಕ್ಸಿಗೆ ಹಾಕ್ತಾ ಇದ್ದರೆ ನನಗೀಗ ಬಾಯಿಗೆ ಹಾಕ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಚಾಟ್ ಅಂದ ತಕ್ಷಣವೇ ಎಲ್ಲರ ತಲೆನಲ್ಲೂ ಹೊಳೆಯೋದು ನಾನಾ ಥರ ವೆರೈಟೀಸ್, ಯಮ್ಮಿ ವೆರೈಟೀಸ್ ಅಲ್ವಾ ಸ್ನೇಹಿತರೆ. ಇದು ಕೂಡ ಯಮ್ಮಿ ಆಗಿರುತ್ತೆ, ಆದರೆ ನಮಗೆ ಆರೋಗ್ಯವನ್ನು ಕೊಡುತ್ತೆ ಸ್ನೇಹಿತರೆ. ಇದನ್ನು ನೀವು ಹಾಗೆ ಅವಲಕ್ಕಿ ಥರನೂ ತಿನ್ನಬಹುದು. ಅಂದರೆ ಇದನ್ನು ಹೀಗೆ ನೀವು ಚಹಾ ಕುಡಿಯೋ ಸಮಯದಲ್ಲಿ ಬೌಲ್ಗೆ ಹಾಕ್ಕೊಂಡು ಹಾಗೆ ಸೇವಿಸ್ಬೋದು. ಇಲ್ಲ ನಮಗೆ ಚಾಟೇ ಬೇಕು ಅಂತಂದರೆ ಸೊ ನಮ್ಮ ರೆಗ್ಯುಲರ್ ಐಟಮ್ಸ್ಗಳೇನಿರುತ್ತೆ ಅದನ್ನೆಲ್ಲ ನಾವು ಹಾಕ್ಕೊಂಡು ಚಾಟ್ನ ಪ್ರಿಪೇರ್ ಮಾಡಬಹುದು ಸ್ನೇಹಿತರೆ. ಆದರೆ ನಮ್ಮ ಗಮನ ಏನಿದ್ರು ನಾವು ಯಾವುದೇ ರೀತಿ ಚಾಟ್ ಮಾಡಿಕೊಂಡ್ರೂ ಸಹ ಅದರಲ್ಲಿ ನಮಗೊಂದಿಷ್ಟು ಆರೋಗ್ಯದ ಬೆನಿಫಿಟ್ಸ್ಗಳು ನಮಗೆ ಸಿಗಬೇಕು, ನಮ್ಮ ದೇಹಕ್ಕೆ ಸಿಗಬೇಕು. ಹಾಗಿದ್ದಾಗ ಮಾತ್ರ ಆ ಒಂದು ರೆಸಿಪಿಗೆ ಅರ್ಥ ಸಿಗತ್ತೆ ಸ್ನೇಹಿತರೆ. ಇವಾಗ ನೋಡಿ, ಗಾಜಿನ ಬಾಟ್ಲ್ ತುಂಬಿಟ್ಟಿದ್ದೀನಿ. ಇದನ್ನು ಅಷ್ಟೇ, ನೀವು ಒಬ್ಬರಿಗೆ 1 ತಿಂಗಳವರೆಗೂ ನೀವು ಇದನ್ನು ಬಳಸ್ಕೊಳ್ಬಹುದು. ನಮ್ಮನೇಲಿ ಕುಟುಂಬ ದೊಡ್ಡದಿದೆ, ಎಲ್ಲ ಕುಟುಂಬಕ್ಕೂ ಸೇರಿ ನಾವು ನಿತ್ಯ ಬಳಸಬೇಕು ಅಂತಂದರೆ ನಾನಿಲ್ಲಿ ತೋರಿಸುವಂತಹ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ. ಆದರೆ ಓಟ್ಸನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಸಂಪೂರ್ಣ ಕುಟುಂಬಕ್ಕೆ ಎಲ್ಲ ರೀತಿಯಿಂದನೂ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ, ರುಚಿಯಾಗಿ ನಾವು ಚಾಟ್ಸ್ನ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ನಾನು ಚಾಟ್ನ ರೆಡಿ ಮಾಡ್ತಾ ಇದ್ದೀನಿ.
1 ಕಪ್ಪಷ್ಟು ಈರುಳ್ಳಿ. ನಾನು 3 ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ. ನಾನು ಈಗ ಒಂದು ಸಮಯದಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ನಮಗೆ ಬಿಳಿ ಈರುಳ್ಳಿ ಸಿಗ್ತಾ ಇದೆ. ಸೊ ಹಾಗಾಗಿ ಬಿಳಿ ಈರುಳ್ಳಿನ ನಾನು ಬಳಸ್ತಾ ಇದ್ದೀನಿ. ನಮ್ಮ ಕೆಲವೊಂದು ಆರೋಗ್ಯದ ಸಮಸ್ಯೆಗಳಿಗೆ ಆ ಒಂದು ಈರುಳ್ಳಿ ಏನಿದೆ ಅದು ನಮಗೆ ತುಂಬ ಒಳ್ಳೆಯದು. ಸೇಮ್ ಮೆಥಡಲ್ಲಿ ಏನು ಹಾಕಿತ್ತೋ ಅದೇ ಹಾಕಿದೆ. ಈರುಳ್ಳಿ, ಟೊಮೆಟೊ, ಮೊಳಕೆ ಕಾಳು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲನೂ ಹಾಕಿದ್ದೀನಿ. ಈಗ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲದಲ್ಲಿ ಸಹ ನಮಗೆ ಉಪ್ಪಿನಂಶ ಇರ್ತದೆ. ಹಾಗಾಗಿ ಮತ್ತೆ ನಾವು ಎಕ್ಸ್ಟ್ರಾ ಉಪ್ಪು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೊತೆಗೆ ನಾವು ಓಟ್ಸಲ್ಲಿ ಸಹ ನಾವು ಉಪ್ಪು ಹಾಕಿರ್ತೀವಿ. ಹಾಗಾಗಿ ನೋಡಿ, ಇಲ್ಲಿ ಓಟ್ಸನ್ನ 3 ಕಪ್ಪಷ್ಟು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ನಾನು ಎಲ್ಲ 3 ತೊಗೊಂಡಿದ್ದೀನಿ ಅಂತಂದರೆ, ಅದು ಒಂದು ನಮ್ಮ ಕುಟುಂಬದಲ್ಲಿ 4 ಜನಕ್ಕೆ ಆಗೋದಕ್ಕೆ ಅದು ಅಳತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಎಲ್ಲನೂ 3 ಕಪ್ಪು ತೊಗೊಂಡಿದ್ದೀನಿ. ನೀವು 5 ಕಪ್ಪು ತೊಗೊಳ್ಬಹುದು. ಈಗ ನಾನು ಸರ್ವಿಂಗ್ ಕಪ್ ತೊಗೊಂಡು ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ರೋಸಲ್ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಆರೋಗ್ಯಗಳಿಗೆ ಈ ರೋಸಲ್ಲು ತುಂಬ ಒಳ್ಳೆಯದು. ಅದರ ಜೊತೆಗೆ ಗ್ಯಾನೋ ಟೀ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಸ್ನೇಹಿತರೆ. ತಪ್ಪದೇನೆ ಮಕ್ಕಳಿಗೂ ಸಹ ಗ್ಯಾನೋ ಟೀ ಕುಡಿಸೋದನ್ನು ಮರಿಬೇಡಿ. ಸೊ ರೆಡಿಯಾಗಿರ್ತಕ್ಕಂಥ ಚಾಟನ್ನು ನಾನು ಕಪ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಉದುರಾಗಿದೆ, ನಿಮಗೆ ಮೆತ್ತಗಿಲ್ಲ. ಯಾಕೆ ಹೇಳಿ? ಸೌತೆಕಾಯಿ ನಾನು ಹಾಕಿಲ್ಲ. ನಿಮಗೆ ಮೆತ್ತಗೆ ಬೇಕು ಅಂತ ಅದನ್ನೇನಾದ್ರು ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಬಹುದು. ಆದರೆ ಓಟ್ಸಿನ ಟೇಸ್ಟ್ ಹೊರಟೋಗ್ಬಿಡುತ್ತೆ ನೀವು ಸೌತೆಕಾಯಿ ಹಾಕಿದಾಗ. ನೋಡಿ ರೆಡಿಯಾಗಿದೆ ನವಣೆ ಚಾಟ್. ಸೂಪರ್ ಡೂಪರ್ ಚಾಟ್ ಸ್ನೇಹಿತರೆ. ಹೇಗಿತ್ತು ರೆಸಿಪಿ? ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.